ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ SJ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಫಸ್ಟ್ PUC ಬಯಾಲಜಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಡ್ತೀನಿ ಅಂತ. ಓಕೆ, ಎಲ್ಲ ಚಾಪ್ಟರ್ದು ಹೇಳ್ಕೊಡ್ತೀನಿ ಅಂತ. ಎಷ್ಟು ಚಾಪ್ಟರ್ಸ್ ಇದೆ? 18-19 ಚಾಪ್ಟರ್ಸ್ ಏನಿದೆ ಅಲ್ವಾ? ಸೊ ಎಲ್ಲ ಒಂದು ಚಾಪ್ಟರ್ದು ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಡ್ತೀನಿ ಅಂತ. ಇವಾಗ ನಿಮಗೆ ಕೊನೆಯ ತಯಾರಿ ಮಾಡೋದಿದೆ. ಸೊ ತಾವುಗಳು ಇನ್ನೂ ಏನಾದರೂ ಪ್ರಿಪ್ರೇಷನ್ ಮಾಡಿದಿಲ್ಲ ಅಂತಂದರೆ ಇವತ್ತಿಂದಾದರೂ ನೀವು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿರಿ. ಯಾಕಂತಂದರೆ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ತಾವು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿರಿ. ತುಂಬ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದ್ದಿತ್ತು, ಯಾವ ಥರ ಓದಬೇಕು, ಯಾವ ಕ್ವಶನ್ಸ್ಗಳನ್ನ ಓದಬೇಕು ಅಂತೇಳಿ. ಸೊ ಹಾಗಾಗಿ ಇಂದಿನ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿರಿ, ನಿಮಗೆ ಒಂದು ಐಡಿಯಾ ಬರ್ತದೆ ರೀ. ಓಕೆ, ಮತ್ತು ಇಲ್ಲೇನು ಅಂತಂದರೆ ತಾವೊಂದು ಪ್ಲ್ಯಾನ್ ಮಾಡಿ ಸ್ಟಡಿ ಮಾಡಿರಿ. ಪ್ಲ್ಯಾನ್ ಯಾವ ಥರ ಇರಬೇಕು ಅಂತಂದರೆ ನಿಮಗೆ ಎಷ್ಟು ನೆಸಸರಿ ಇದೆ ಅಷ್ಟನ್ನು ತಾವು ಪ್ರಿಪೇರ್ ಆಗಿರಿ. ಓಕೆ, ಎಲ್ಲ ಕ್ವಶನ್ಸ್ಗಳು ಆಲ್ ಕ್ವಶನ್ಸ್ ಪ್ರಿಪೇರ್ ಆಗ್ತಕ್ಕಂಥದ್ದು ಅವಶ್ಯಕತೆ ಏನಿಲ್ಲ. ಕೆಲವೊಂದು ಚಾಪ್ಟರ್ಗಳನ್ನು ಸೆಲೆಕ್ಟ್ ಮಾಡಿರಿ. ಓಕೆ, ಸೆಲೆಕ್ಟ್ ಸಮ್ ಚಾಪ್ಟರ್ಸ್. ಕೆಲವೊಂದು ಚಾಪ್ಟರ್ಗಳನ್ನು ಸೆಲೆಕ್ಟ್ ಮಾಡಿ ಕೆಲವೊಂದು ಚಾಪ್ಟರ್ಗಳನ್ನು ತಾವು ಏನು ಮಾಡಬೇಕು, ಚಾಯ್ಸಲ್ಲಿ ಇಟ್ಕೊಂಡು ಪ್ರಿಪ್ರೇಷನನ್ನು ಮಾಡಿರಿ. ಸುಮ್ಮನೆ ಸಿಕ್ಕಂಗೆಲ್ಲವನ್ನು ಮಾಡ್ಲಿಕ್ಕೆ ಹೋಗಬೇಡ್ರಿ. ಮತ್ತು ಈಗಾಗಲೇ ನಿಮ್ಗೆ ಯಾವುದಾದ್ರೂ ಕೆಲವೊಂದು ಚಾಪ್ಟರ್ಸ್ಗಳು ಈಸಿ ಅನಿಸಿದ್ದು ಅಂತಂದರೆ ಆ ಈಸಿ ಇರ್ತಕ್ಕಂಥ ಚಾಪ್ಟರ್ಗಳನ್ನು ಫಸ್ಟ್ ಪರ್ಫೆಕ್ಟ್ ಆಗಿರಿ. ಒಂದು 4 to 5 ಚಾಪ್ಟರ್ಸ್ ಏನಾದರೂ ನಿಮಗೆ ಈಸಿ ಆಗಿದ್ದರೆ ಫಸ್ಟ್ ಆ ಚಾಪ್ಟರ್ಸ್ಗಳನ್ನು ಪರ್ಫೆಕ್ಟ್ ಆಗಿರಿ. ಓಕೆ, ನಂತರ ಹೊಸ ಚಾಪ್ಟರ್ಗಳಿಗೆ ಹೋಗ್ರಿ. ಅಥವಾ ನಿಮಗೆ ಕೆಲವೊಂದು ಡಯಾಗ್ರಾಮ್ಸ್ಗಳು ಈಸಿ ಇದ್ದವು, 5 ಮಾರ್ಕಿನ ಕ್ವಶನ್ಸ್ಗಳು ಈಸಿ ಇದ್ದವು, ಯಾವ ಚಾಪ್ಟರ್ಲಿಂದ ಈಸಿ ಇದೆ ಅವುಗಳನ್ನು ಫಸ್ಟ್ ಪರ್ಫೆಕ್ಟ್ ಆಗಿರಿ. ಓಕೆ, ಯಾವುದೋ ಹೊಸದನ್ನು ಮೊದಲ ಓದ್ಲಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಹಳಿದೆಲ್ಲ ಪರ್ಫೆಕ್ಟ್ ಆಗಿ ನೆಕ್ಸ್ಟ್ ಏನದ ಹೊಸ ಚಾಪ್ಟರ್ಗಳಿಗೆ ಹೋಗ್ರಿ, ಹೊಸ ಕ್ವಶನ್ಸ್ಗಳಿಗೆ ಹೋಗ್ರಿ. ಫಸ್ಟ್ ಚಾಪ್ಟರ್ ನೋಡ್ರಿ, ದ ಲಿವಿಂಗ್ ವರ್ಲ್ಡ್ ಅಂತ. ಈ ಒಂದು ಚಾಪ್ಟರ್ಲಿಂದ ನಿಮಗೆ 2 ಮಾರ್ಕಿನ ಒಂದು ಕ್ವಶನ್ ಬರ್ತದೆ ರೀ. ಓಕೆ, 2 ಮಾರ್ಕಿನ ಒಂದು ಕ್ವಶನ್ ಬರ್ತದೆ. ಇದು ಕ್ವಶನ್ ಪೇಪರ್ ಎಲ್ಲಿಂದ ಇದೆ ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಫಸ್ಟ್ ವಿದ್ಯಾಚೇತನ PU ಕಾಲೇಜ್ ಲಿಗಸುರ್ಗೂರು ಅಂತ ನೋಡ್ರಿ. ಓಕೆ, ಯಾವ ಡಿಸ್ಟಿಕಲ್ಲಿ ಬರ್ತದೆ ನನಗೂ ಗೊತ್ತಿಲ್ಲ. ಇದೊಂದು ಸ್ಟೂಡೆಂಟ್ ಕಳಿಸಿದ್ದು ನನಗೆ. ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ. ಈ ಮತ್ತು ಕ್ವಶನ್ ಪೇಪರ್ ಯಾರು ಪ್ರಿಪೇರ್ ಮಾಡಿದ್ದಾರೆ ಆ ಒಂದು ಶಿಕ್ಷಕರಿಗೆ ಅಥವಾ ಆ ಒಂದು ಪ್ರಾಚಾರ್ಯರಿಗೆ ನಾವೇನು ಅಂತಂದರೆ ಒಂದು ಧನ್ಯವಾದಗಳನ್ನು ಹೇಳೋಣ ಅಂತ. ಓಕೆ ನೋಡ್ರಿ, ಫಸ್ಟ್ ಕ್ವಶನ್, ರೈಟ್ ಎನಿ 2 ರೂಲ್ಸ್ ಆಫ್ ಬೈನೋಮಿಯಲ್ ನಾಮನ್ಕ್ಲೇಚರ್ ಅಂತ. ಸೊ ಇದನ್ನು ಕ್ವಶನ್ ಕೇಳ್ಬೋದು. ಇಲ್ಲಾಂದರೆ ಎಕ್ಸ್ಪ್ಯಾಂಡ್ ICBN ಆ್ಯಂಡ್ ICZN ಅಂತ ಕೇಳ್ಬೋದು. ಲಿಸ್ಟ್ ಎನಿ 4 ಟ್ಯಾಕ್ಸಾನಮಿಕ್ ಏಡ್ಸ್ ಅಂತ ಕೇಳ್ಬೋದು. ವಾಟ್ ಡು ಯು ಮೀನ್ ಬೈ ಕೀ, ಮೋನೋಗ್ರಾಫು, ಫ್ಲೋರಾ, ಕೆಟಲಾಗ್, ಮ್ಯಾನ್ಯುವಲ್ ಎಲ್ಲನೂ ಇಂಪಾರ್ಟೆಂಟ್ ಇದೆ ನೋಡ್ರಿ. ಇವುಗಳಲ್ಲಿ ಯಾವುದಾದ್ರೂ ಒಂದು 2 ಮಾರ್ಕಿಗೆ ಬರ್ತದ ಅಂಥೇಳಿ ಅಂದ್ಕೊಂಡು ಒಂದು ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಿರ್ತಕ್ಕಂಥದ್ದು ಅಥವಾ ಈ ಒಂದು ಕ್ವಶನ್ಸ್ಗಳನ್ನ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು. ತಾವು ಎಲ್ಲವನ್ನು ಚೆನ್ನಾಗಿ ನೋಡ್ಕೊಳ್ರಿ. ಕೆಲವೊಂದು ಚಾಪ್ಟರ್ಗಳನ್ನು ಸೆಲೆಕ್ಟ್ ಮಾಡಿ ಅವುಗಳನ್ನು ಮಾತ್ರ ತಾವೇನು ಮಾಡಬೇಕು, ಪರ್ಫೆಕ್ಟಾಗಿ ನೀಟಾಗಿ ಒಂದು ನೋಟ್ಬುಕ್ಕಲ್ಲಿ ತಾವು ಇವೆಲ್ಲದ್ರದ್ದು ಆನ್ಸರ್ಗಳನ್ನು ಬರೀರಿ. ಓಕೆ, ಫಿಫ್ತ್ ಕ್ವಶನ್, ವಾಟ್ ಈಸ್ ಬೈನೋಮಿಯಲ್ ನಾಮನ್ಕ್ಲೇಚರ್, ಹೂ ಪ್ರಪೋಸ್ಡ್ ಇಟ್, ಡಿಫೈನ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ, ಲಿಸ್ಟ್ ದ ಕ್ಯಾಟಗರೀಸ್ ಯೂಸ್ಡ್ ಇನ್ ಕ್ಲಾಸಿಫಿಕೇಶನ್ ಆಫ್ ಆರ್ಗನಿಸಮ್ಸ್. ಸೆವೆಂತ್ ಕ್ವಶನ್, ಇವೇನು ಅಂತಂದರೆ 2 ಮಾರ್ಕಿನ ಕ್ವಶನ್ಸ್ಗಳದಾವ. ಈ ಚಾಪ್ಟರ್ ನಿಮಗೆ 2 ಮಾರ್ಕಿನ ಒಂದು ಕ್ವಶನ್ ಮಾತ್ರ ಬರ್ತದೆ ರೀ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತ. ಟೋಟಲ್ ಇಲ್ಲಿ ನಿಮಗೆ 4 ಮಾರ್ಕ್ ಬರ್ತದೆ. ಈ ಒಂದು 4 ಮಾರ್ಕಲ್ಲಿ ನಿಮಗೆ ಒಂದೇನು ಅಂದರೆ MCQ ಕ್ವಶನ್ ಬರ್ತದೆ, ಒಂದು 3 ಮಾರ್ಕಿನ ಕ್ವಶನ್ ಬರ್ತದೆ ನೋಡ್ರಿ. 3 ಮಾರ್ಕಿನ ಒಂದು ಪ್ಲಸ್ ಒಂದು MCQ, ಒಂದು MCQ ಬರ್ತದೆ ಪ್ಲಸ್ 3 ಮಾರ್ಕಿನ ಒಂದು ಕ್ವಶನ್ ಬರ್ತದೆ ರೀ. ರೈಟ್, ನೋಡ್ರಿ ಇಲ್ಲಿ 3 ಮಾರ್ಕಿನ ಕ್ವಶನ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಏನಿದೆಪ್ಪ ಕ್ವಶನ್ ಅಂತಂದರೆ, ರೈಟ್ ಎ ನೋಟ್ ಆನ್ ಡೈ ಅಟಮಾಸಿಸ್ ಅರ್ತ್, ಮೆನ್ಷನ್ ಇಟ್ಸ್ ಯೂಸಸ್ ಅಂತ. ಸೆಕೆಂಡ್, ರೈಟ್ ಎನಿ 6 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಿಂಗ್ಡಮ್ ಮೊನೆರಾ, ಪ್ರೊಟಿಸ್ಟಾ, ಫಂಗೈ. ಇವು 3 ಕಿಂಗ್ಡಮ್ದು ನಿಮಗೆ 6 ಕ್ಯಾರೆಕ್ಟರಿಸ್ಟಿಕ್ಸ್ ಬರಬೇಕು ನೋಡ್ರಿ. ಓಕೆ, ನೇಮ್ ದ ಇಂಪರ್ಫೆಕ್ಟ್ ಫಂಗೈ, ನೇಮ್ 2 ಕಾಂಪೊನೆಂಟ್ಸ್ ಆಫ್ ಲಿಚನ್ಸ್. ಫೋರ್ತ್ ಕ್ವಶನ್, ವಾಟ್ ಡು ಯು ನೋ ಅಬೌಟ್ ಲಿಚನ್ಸ್, ಹೌ ಆರ್ ವೈರಸ್ ಡಿಫರೆಂಟ್ ಫ್ರಮ್ ವೈರಾಯ್ಡ್ಸ್. ಫಿಫ್ತ್ ಕ್ವಶನ್, ಮೆನ್ಷನ್ ಎನಿ 3 ಕ್ಲಾಸಸ್ ಆಫ್ ಕಿಂಗ್ಡಮ್ ಫಂಗೈ ವಿತ್ ಆ್ಯನ್ ಎಕ್ಸಾಂಪಲ್ ಫಾರ್ ಈಚ್. ಮತ್ತು ತುಂಬ ವಿದ್ಯಾರ್ಥಿಗಳು ಕೇಳ್ತೀರಿ ಸರ್ PDF ಕಳಿಸ್ರಿ ಇದೆ ಅಂತ. ನಾನು ಇದ್ರದ್ದು PDF ಕಳಿಸ್ತೀನಿ ಅಂತ. ನೀವು ಇನ್ನೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಆದಷ್ಟು ಬೇಗ ಜಾಯ್ನ್ ಆಗ್ರಿ. ಓಕೆ, ಜಾಯ್ನ್ ಮೈ ಟೆಲಿಗ್ರಾಮ್ ಗ್ರೂಪ್. ಮತ್ತು ಇನ್ನೊಂದೇನಂದ್ರೆ ನಿಮಗೆ ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ದು PDF ಅದ ನೋಡ್ರಿ. ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್ PDF ಅದು ಪೇಯ್ಡ್ ಕರೆಂಟ್ ಹಿಸ್ಟ್ರಿ ಅಷ್ಟೇ ಇದೆ ರೀ. ಓಕೆ, ಇದು ನಾನು ನಿಮ್ಗೆ ಏನದ ಫ್ರೀಯಾಗಿ ಕಳಿಸ್ತೀನಿ. ಯಾಕಂದರೆ ಪಾಪ ಸರ್ ಅಥವಾ ಮೇಡಮ್ ಅವರು ಪ್ರಿಪೇರ್ ಮಾಡಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಇದೆ.
ಸೊ ಹಾಗಾಗಿ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಫ್ರೀಯಾಗಿ ಕಳಿಸ್ತೀನಿ. ಮತ್ತು ಈ ಒಂದು ವಿಡಿಯೋ ಲಿಂಕನ್ನು ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಓಕೆ, ಮತ್ತು ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ನು ಮಾಡಿರಿ. ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ನೆಕ್ಸ್ಟ್ ನೋಡ್ರಿ, ಹೌ ಆರ್ ಬ್ಯಾಕ್ಟೀರಿಯಾ ಕ್ಲಾಸಿಫೈಡ್ ಬೇಸ್ಡ್ ಆನ್ ದೇರ್ ಶೇಪ್ಸ್ ಅಂತ ಮೆನ್ಷನ್ 2 ಡಿಫ್ರೆಂಟ್ ಕ್ಲಾಸಸ್ ಆಫ್ ಕಿಂಗ್ಡಮ್ ಫಂಗೈ, ರೈಟ್ ಎ ನೋಟ್ ಆನ್ ಸ್ಲೈಮ್ ಮಾಲ್ಡ್ಸ್ ಅಂತ. ಡ್ರಾ ಲೇಬಲ್ ಡಯಾಗ್ರಾಮ್ ಆಫ್ ಬ್ಯಾಕ್ಟೀರಿಯಾ ಫೇಸ್, ಡ್ರಾ ಲೇಬಲ್ ಡಯಾಗ್ರಾಮ್ ಆಫ್ TMV, ಇದು ಇಂಪಾರ್ಟೆಂಟ್ ಅದ ನೋಡ್ರಿ. ಮೆನ್ಷನ್ ದ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವೈರಸ್, ನೇಮ್ ದ ಸೈಂಟಿಸ್ಟ್ಸ್ ರಿಲೇಟೆಡ್ ಟು ದ ಫಾಲೋವಿಂಗ್, ಡಿಸ್ಕವರರ್ ಆಫ್ TMV ಕ್ರಿಸ್ಟಲೈಸ್ಡ್ ವೈರಸಸ್. ನೆಕ್ಸ್ಟ್ ಇವಾಗ ಇಲ್ಲೊಂದಿದೆ, ಇದನ್ನು ನೋಡ್ಕೊಳ್ರಿ. ಇದಾದ್ಮೇಲೆ ನೋಡ್ರಿ 3 ಮಾರ್ಕಿಂದು ಪ್ಲ್ಯಾಂಟ್ ಕಿಂಗ್ಡಮ್. ಟೋಟಲ್ ನಿಮಗೆ ಇಲ್ಲಿ ಪ್ಲ್ಯಾಂಟ್ ಕಿಂಗ್ಡಮ್ ಮೇಲೆ 6 ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಒಂದು MCQ ಇದೆ ರೀ. ಓಕೆ, ಮತ್ತು ಒಂದು 5 ಮಾರ್ಕಿಂದಿದೆ, 5 ಮಾರ್ಕ್ 1 ಕ್ವಶನ್ ಇದೆ, ರೈಟ್. ಇನ್ನೊಂದು ಬಂದುಬಿಟ್ಟು 1 ಮಾರ್ಕಿನ ಕ್ವಶನ್ ಇದೆ ನೋಡಿರಿ. ಓಕೆ, ಐ ಮೀನ್ ಫಿಲ್ ಇನ್ ದ ಬ್ಲ್ಯಾಂಕ್ ಇದಿರ್ಬೋದು ಇದು. ಓಕೆ, ಟೋಟಲ್ ಎಷ್ಟು ಬರ್ತಾ ಇದೆ ನಿಮಗೆ? 6 ಬರ್ತಾ ಇದೆ. ಐ ಆಮ್ ಸಾರಿ 6 ಅಂದರೆ ಒಂದು 5 ಮಾರ್ಕಿಂದ ಒಂದು MCQ 6 ಆಗುತ್ತಲ್ವಾ. ಓಕೆ, ಒಂದು 5 ಮಾರ್ಕ್ ಒಂದು MCQ ಅಂದರೆ 6 ಆಗುತ್ತೆ, ಹಾಗಾಗಿ 6 ಮಾರ್ಕ್ ಬರುತ್ತೆ. ಇಲ್ಲಿ 5 ಮಾರ್ಕ್ ಕ್ವಶನ್ಸ್ ಅಷ್ಟೇ ಅದ ನೋಡಿರಿ. ಕ್ಲಾಸಿಫೈ ದ ಯಾವತ್ತು ಚಾಪ್ಟರ್ ಅದ ನೋಡ್ರಿ ಇದು? ಪ್ಲ್ಯಾಂಟ್ ಕಿಂಗ್ಡಮ್ ಅಂತ ಹೇಳಿದ್ದೀನಲ್ವಾ ನಿಮಗೆ, ರೈಟ್. ಕ್ಲಾಸಿಫೈ ದ ಗ್ರೂಪ್ algae into different classes, mention any 2 economic importances, write general features of algae, bryophytes ಮತ್ತು ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಆಂಜಿಯೋಸ್ಪರ್ಮ್ಸ್ ವಿತ್ ಎನ್ ಎಕ್ಸಾಂಪಲ್ಸ್. ಇವೆಲ್ಲನೂ ಇಂಪಾರ್ಟೆಂಟ್ ಅವ ನೋಡ್ರಿ, ಚೆನ್ನಾಗಿ ತಿಳ್ಕೊಳ್ರಿ. ಗಿವ್ ಕಂಪೇರಿಟಿವ್ ಅಕೌಂಟ್ ಆಫ್ ಡಿಫರೆಂಟ್ ಕ್ಲಾಸಸ್ ಆಫ್ algae ಬೈ ಕನ್ಸಿಡರಿಂಗ್ ದೇರ್ ಹ್ಯಾಬಿಟ್, ಸೆಲ್ ವಾಲ್ ಕಾಂಪೋಸಿಷನ್, ಮೇಜರ್ ಪಿಗ್ಮೆಂಟ್, ಸ್ಟೋರ್ಡ್ ಫುಡ್, ಫ್ಲಾಗ್ಯುಲರ್ ನಂಬರ್ ಆ್ಯಂಡ್ ಪೊಸಿಷನ್ ಆಫ್ ಇನ್ಸರ್ಟನ್ ವಿತ್ ಎಕ್ಸಾಂಪಲ್ಸ್ ಅಂತ. ಓಕೆ, ಹೌ ಆರ್ ಬ್ರಯೋಫೈಟ್ಸ್ ಡಿಫ್ರೆಂಟ್ ಫ್ರಮ್ ಟೆರಿಡೋಫೈಟ್ಸ್ ಅಂತ, ಹೌ ಆರ್ ರೆಡ್ algae ಡಿಫ್ರೆಂಟ್ ಫ್ರಮ್ ಬ್ರೌನ್ algae ಅಂತ. ಇವೆಲ್ಲನೂ ಇಂಪಾರ್ಟೆಂಟ್ ಇದೆ ರೀ, 5 ಮಾರ್ಕಿನ ಕ್ವಶನ್ಸ್. ತಾವು ಚೆನ್ನಾಗಿ ಬರ್ದು ಪ್ರಾಕ್ಟೀಸನ್ನು ಮಾಡಿರಿ. ಓಕೆ, ಡೇ ಸ್ಟೂಡೆಂಟ್ಸ್, ನಿಮ್ಮ ಯಾರ ಕಡೆ ಆದರೂ ಕೆಮಿಸ್ಟ್ರಿ ಅಥವಾ ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದರೆ ನನಗೆ ಕಳಿಸ್ರಿ. ಓಕೆ, ರೈಟ್. ಇಲ್ಲಿ ಯಾವ ಥರ ಇದೆ ಅಲ್ವಾ, ಇದೇ ಥರ ಇದ್ದರೆ ಕಳಿಸಿದ್ರೆ ತುಂಬ ಒಳ್ಳೆಯದು. ಮತ್ತು ನಿಮ್ಮ ಲೆಕ್ಚರರ್ಸ್ ಏನಾದರೂ ಪ್ರಿಪೇರ್ ಮಾಡಿದರೆ ಆದಷ್ಟು ಬೇಗ ಅದನ್ನು ಕಳಿಸಿ. ಓಕೆ, ನೆಕ್ಸ್ಟ್ ನೋಡಿರಿ, ಅನಿಮಲ್ ಕಿಂಗ್ಡಮ್. ಇಲ್ಲಿ ನಿಮಗೆ ಟೋಟಲ್ 9 ಮಾರ್ಕ್ ಬರ್ತಾ ಇದೆ ನೋಡಿ. ದೊಡ್ಡ ಚಾಪ್ಟರ್ ಇದೆ. 1 ಮಾರ್ಕಿಂದ ಒಂದಿದೆ, 3 ಮಾರ್ಕಿಂದ ಒಂದಿದೆ, 5 ಮಾರ್ಕಿಂದ ಒಂದಿದೆ ರೀ. 5 + 1 6 + 3 ಅಂದರೆ 9 ಆಗ್ತದೆ, ಹೌದಲ್ವಾ. ಅಸೈನ್ ದ ಫಾಲೋವಿಂಗ್ ಅನಿಮಲ್ಸ್ ಟು ದೇರ್ ರೆಸ್ಪೆಕ್ಟಿವ್ ಫೈಲಮ್. ಇದು ನೋಡ್ರಿ ಏನದಂತೆ ಕ್ವಶನ್. ಓಕೆ, ಸೆಕೆಂಡ್ ಒನ್, ರೈಟ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೈಲಮ್ ಮೊಲಸ್ಕಾ ಆ್ಯಂಡ್ ಮೆನ್ಷನ್ 2 ಎಕ್ಸಾಂಪಲ್ಸ್. ಥರ್ಡ್ ಒನ್, ವಾಟ್ ಆರ್ ಏನದ ನೋಡ್ರಿ ಇದನ್ನು, ರೈಟ್ ದ ಮಾಡಿಫಿಕೇಶನ್ ಇನ್ ಬರ್ಡ್ ಫಾರ್ ಫ್ಲೈಯಿಂಗ್ ಮೋಡ್ ಆಫ್ ಲೈಫ್, ಸ್ಟೇಟ್ ದ ಫಂಕ್ಷನ್ ಆಫ್ ದ ಫಾಲೋವಿಂಗ್ ಆರ್ಗನಿಸಮ್ಸ್. ನೆಕ್ಸ್ಟ್ ಇದರಲ್ಲೇ ನೋಡ್ರಿ ಯಾವ್ಯಾವ ಆರ್ಗನಿಸಮ್ಸ್ ಕೊಟ್ಟಿದ್ದನ್ನು, ಇದೆಲ್ಲದ್ರದ್ದು ಫಂಕ್ಷನನ್ನು ತಾವೇನು ಮಾಡಬೇಕು ಅಂದರೆ ಹೇಳಬೇಕಂತ, ಅಂದರೆ ಏನು ಕೆಲಸ ಮಾಡ್ತಾವೆಲ್ಲ ಅಂತ. 5th ಕ್ವಶನ್, 6th ಕ್ವಶನ್, 7th. ಇಲ್ಲೇನು ಅಂತಂದರೆ ನಿಮಗೆ ಯಾವ ಕ್ವಶನ್ಸ್ಗಳದಾವೆ, ಇವು 3 ಮಾರ್ಕಿನ ಕ್ವಶನ್ಸ್ ಅದಾವೆ. ಇವಾಗ 5 ಮಾರ್ಕಿನ ಕ್ವಶನ್ಸಿಗೆ ಹೋಗೋಣ ಅಂತ್ರಿ. ಲಿಸ್ಟ್ ಜನರಲ್ ಫೀಚರ್ಸ್ ಆಫ್ ಫೈಲಮ್ ಎನೆಲಿಡಾ, ಸೇಮ್ ಅದೇ ಥರ ಸೆಲಿಯಂಟ್ ಫೀಚರ್ಸ್ ಆಫ್ ಫೈಲಮ್ ಆರ್ಥೋಪೋಡಾ. ರೈಟ್, ದ ಡಿಫ್ರೆನ್ಸ್ ಬಿಟ್ವೀನ್ ದ ನಾನ್ chordates and chordates. List any 5 differences between chondrocthisis and astrocytes ಅಂತ ನೋಡ್ರಿ. Write the salient features of class Aves. 6th question, 7th question ನೋಡ್ರಿ. ಡಿಸ್ಟಿಂಗ್ಸ್ ಬಿಟ್ವೀನ್ ದ, ಇದು ಮತ್ತೆ ರಿಪೀಟ್ ಆಗಿದೆ ಅಂತ ಅನ್ಕೊತೀನಿ. ಇಲ್ಲಿದೆಲ್ಲ ಡಿಸ್ಟಿಂಗ್ವಿಶ್ ಡಿಫ್ರೆನ್ಸ್ ಅದ ನೋಡ್ರಿ. ದ ಜನರಲ್ ಫೀಚರ್ಸ್ ಆಫ್ ಎನಿ ಒನ್ ಇನ್ವರ್ಬ್ರೇಟ್ರಾ ಫೈಲಮ್ ಮೇ ಬಿ ಆಸ್ಕ್ಡ್ ಅಂತ ಕೇಳ್ತಾ ಇದ್ದಾನೆ ನೋಡ್ರಿ. ಅದೇನಿದೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಓಕೆ, ನೆಕ್ಸ್ಟ್ ಇವಾಗ 5th ಚಾಪ್ಟರ್ಗೆ ಹೋಗೋಣ ಅಂತ. ಏನಿದೆ ರೀ, ಮಾರ್ಫಾಲಜಿ ಆಫ್ ಫಾಲೋವಿಂಗ್ ಪ್ಲ್ಯಾಂಟ್ಸ್ ಅಂತ. ಇಲ್ಲಿ ನಿಮಗೆ 5 ಮಾರ್ಕಿಂದ ಕೇಳ್ತಾ ಇದ್ದಾನೆ, 1 ಮಾರ್ಕಿಂದು 2 ಕ್ವಶನ್ಸ್ಗಳು ಕೇಳ್ತಾ ಇದ್ದಾನೆ, 3 ಮಾರ್ಕಿಂದು 1 ಕ್ವಶನ್ ಕೇಳ್ತಾ ಇದ್ದಾನೆ ನೋಡ್ರಿ.
3 ಮಾರ್ಕ್ ಕ್ವಶನ್ಸ್ ಅಷ್ಟೇ ನೋಡೋಣ ಅಂತ. ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಟ್ಯಾಪ್ ರೂಟ್ ಆ್ಯಂಡ್ ಫ್ರೆಬ್ರೆಸ್ ರೂಟ್ ಸಿಸ್ಟಮ್ ಅಂತ. ಸೆಕೆಂಡ್ ಕ್ವಶನ್ ನೋಡ್ರಿ. ಥರ್ಡ್ ಕ್ವಶನ್, ವಾಟ್ ಈಸ್ ವೆನೇಷನ್, ಮೆನ್ಷನ್ 2 ಟೈಪ್ಸ್ ಆಫ್ ಇನಿಟ್ ಅಂತ. ವಾಟ್ ಈಸ್ ಇನ್ಫ್ಲೋರಸೆನ್ಸ್, ಎಕ್ಸ್ಪ್ಲೇನ್ ಇಟ್ಸ್ ಟೈಪ್ಸ್ ವಿತ್ ಎಕ್ಸಾಂಪಲ್ಸ್. ಓಕೆ, ಇವೆಲ್ಲವನ್ನ ತಾವು ಪ್ರಿಪೇರ್ ಆಗ್ರಿ. ನೆಕ್ಸ್ಟ್ ಕ್ವಶನ್, ಫೋರ್ತ್ ಅನ್ನು ಫಿಫ್ತ್ ಅನ್ನು, ವಾಟ್ ಈಸ್ ಪ್ಲೆಸೆಂಟೇಷನ್, ಮೆನ್ಷನ್ ಎನಿ 2 ಟೈಪ್ಸ್ ಅಂತ. ಎಕ್ಸ್ಪ್ಲೇನ್ 3 ಟೈಪ್ಸ್ ಆಫ್ ಫ್ಲವರ್ಸ್ ಬೇಸ್ಡ್ ಆನ್ ಪೊಸಿಷನ್ ಆಫ್ ಓವರಿ, ಗಿವೆನ್ ಎಕ್ಸಾಂಪಲ್. ರೈಟ್ ದ ಫ್ಲೋರಲ್ ಫಾರ್ಮಲ್ ಆ್ಯಂಡ್ ಫ್ಲೋರಲ್ ಡಯಾಗ್ರಾಮ್ ಆಫ್ ಸೊಲೆನ್ಸಿಸಾ ಅಂತ ನೋಡ್ರಿ. ಸೊಲೆನ್ಕಿಯಾ. ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸ್ಟ್ರಕ್ಚರ್ ಆಫ್ ಮೊನೊಕಾಟ್ ಸೀಡ್ಸ್. ಅದಾದ ಮೂಲಕ ನೆಕ್ಸ್ಟ್ ಇವಾಗ ಅನಾಟಮಿ ಫ್ಲವರಿಂಗ್ ಪ್ಲ್ಯಾಂಟ್ಸ್ 4 ಮಾರ್ಕ್. ಇಲ್ಲಿ ನಿಮಗೆ 3 ಮಾರ್ಕಿಂದ ಒಂದು ಕ್ವಶನ್ ಬರುತ್ತೆ. ಓಕೆ, ಆಮೇಲೆ 1 ಮಾರ್ಕಿಂದ ಒಂದು ಕ್ವಶನ್ ಬರ್ತದೆ ನೋಡ್ರಿ. 3 ಮಾರ್ಕಿಂದ ಕ್ವಶನ್ಸ್ ನೋಡ್ರಿ ಏನಿದೆ ಅಂತಂದರೆ, 3 ಮಾರ್ಕಿಂದು, ವಾಟ್ ಈಸ್ ವ್ಯಾಸ್ಕ್ಯುಲರ್ ಬಂಡಲ್, ನೇಮ್ ಎನಿ 2 ಟೈಪ್ಸ್ ಆಫ್ ವ್ಯಾಸ್ಕ್ಯುಲರ್ ಬಂಡಲ್ಸ್. ವಾಟ್ ಆರ್ ಬುಲ್ಲಿಫಾರ್ಮ್ ಸೆಲ್ಸ್, ರೈಟ್ ಇಟ್ಸ್ ಸಿಗ್ನಿಫಿಕೆನ್ಸ್. ಡಿಫ್ರೆನ್ಶಿಯೇಟ್ ಎಕ್ಸಾರ್ಕ್ ಆ್ಯಂಡ್ ಎಂಡಾರ್ಕ್ xylem ವಿತ್ ಎಕ್ಸಾಂಪಲ್ ಅಂತ. ವಿಚ್ ಆರ್ ದ ವೇರಿಯಸ್ ಟಿಶ್ಯೂ ಸಿಸ್ಟಮ್ ಇನ್ ಪ್ಲ್ಯಾಂಟ್ಸ್. 5th 6th ಎಲ್ಲ ಕ್ವಶನ್ಸ್ಗಳನ್ನು ತಾವು ನೋಡಿ ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಕೆಲವೊಂದು ಚಾಪ್ಟರ್ಗಳನ್ನು ಸೆಲೆಕ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಿರಿ ಅಂತ. ಓಕೆ, ಈ ಚಾಪ್ಟರ್ಲಿ ನಿಮಗೆ ಟೋಟಲ್ 3 ಮಾರ್ಕ್ ಬರ್ತಾಯಿದೆ. 1 ಮಾರ್ಕಿಂದ ಒಂದು ಕ್ವಶನು, 2 ಮಾರ್ಕಿಂದ ಒಂದು ಕ್ವಶನ್ ಬರ್ತಾಯಿದೆ. 2 ಮಾರ್ಕಿಂದ ನೋಡಿರಿ, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಎಲಿಮೆಂಟರಿ ಕ್ಯಾನಲ್ ಆಫ್ ಫ್ರಾಗ್. ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಫ್ ಫ್ರಾಗ್. ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ ಫ್ರಾಗ್. ಎಲ್ಲ ಫ್ರಾಗ್ ಇದಾವೆ ನೋಡ್ರಿ, 3 ಒಳಗೆ ಒಂದು ಬರಂಗೆ ಕಾಣ್ತದ. ನೆಕ್ಸ್ಟ್ 8th ಚಾಪ್ಟರ್ ನೋಡ್ರಿ, ದ ಸೆಲ್ ಇದೆ ದ ಯೂನಿಟ್ ಆಫ್ ಲೈಫ್ ಅಂತ. ಇಲ್ಲಿ ನಿಮಗೆ ಟೋಟಲ್ 12 ಮಾರ್ಕ್ ಬರ್ತಾಯಿದೆ ನೋಡ್ರಿ. 5 ಮಾರ್ಕಿಂದ 2 ಕ್ವಶನ್ಸ್ಗಳು ಬರ್ತಾಯಿದೆ, 2 ಮಾರ್ಕಿಂದ ಒಂದು ಕ್ವಶನ್ ಬರ್ತಾಯಿದೆ. ತುಂಬ ಇಂಪಾರ್ಟೆಂಟ್ ಇದೆ ನಿಮಗೆ. ಇಲ್ಲಿ 5 ಮಾರ್ಕ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಕ್ವಶನ್ ನೋಡ್ರಿ ಏನಿದೆ ಅಂದರೆ, 2 ಮಾರ್ಕಿಂದು ಫಸ್ಟ್ 2 ಮಾರ್ಕಿಂದು, ವೈ ಆರ್ ಮೈಟೋಕಾಂಡ್ರಿಯಾ ಸೆಲ್ಸ್ ಆರ್ ಪವರ್ ಹೌಸ್ ಆಫ್ ದ ಸೆಲ್. ಹೂ ಡಿಸ್ಕವರ್ಡ್ ನ್ಯೂಕ್ಲಿಯಸ್. ಲಿಸ್ಟ್ ಫಂಕ್ಷನ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್. ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮೈಟೋಕಾಂಡ್ರಿಯಾ. ಎಲ್ಲನೂ ನಿಮಗೆ ಬರಬೇಕು ಇದು. ರೈಟ್ ಎನಿ 2 ಫಂಕ್ಷನ್ಸ್ ಆಫ್ ವೇರಿಯಸ್ ಸೆಲ್ ಆರ್ಗನೆಲ್ಸ್. ಎನಿ ಒನ್ ಮೇ ಬಿ ಆಸ್ಕ್ಡ್ ಅಂತ. ರೈಬೋಸೋಮ್ಸ್ ಆರ್ ಕಾಲ್ಡ್ ಆಸ್ ಪ್ರೋಟೀನ್ ಫ್ಯಾಕ್ಟರಿಯಾ ಆಫ್ ದ ಸೆಲ್. And how are eukaryote cells different from prokaryotic cells? What are vacuoles? Mention the types of vacuoles. Mention any 2 types of plastids with its functions. ಇವೆಲ್ಲ ಏನಂದರೆ 2 ಮಾರ್ಕಿಂಗ್ ಕ್ವಶನ್ಸ್ ನೋಡ್ರಿ. ಮಿಸೋಸೋಮ್ಸ್, ರೈಟ್ಸ್ ಇಟ್ಸ್ ಫಂಕ್ಷನ್ಸ್, ಫಂಕ್ಷನ್ ಆಫ್ ಸೈಟೋಸ್ಕೆಲೆಟನ್ ಇನ್ ದ ಸೆಲ್. ಅದಾದ್ಮೇಲೆ 5 ಮಾರ್ಕಿಂದ ಬರೋಣಂತ್ರಿ. What are the difference between the plant and animal cell? Yes, this is most important. Explain fluid mosaic model of plasma membrane. Describe the structure of chloroplast with the help of neat label diagram. What are chromosomes? How are they classified based on positions of centromer? Next, describe the structure of the nucleus with help of neat label diagram. Describe microstructure of cilia and flagella. Sketch a labeled diagram of plant cell. Draw a neat label diagram of animal cell. ಇವೆಲ್ಲ ಏನಂದರೆ 5 ಮಾರ್ಕಿನ ಕ್ವಶನ್ಸ್, 2 ಮಾರ್ಕಿನ ಕ್ವಶನ್ಸ್ ಆಯ್ತು. ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್ಗೆ ಹೋಗೋಣಂತ್ರಿ. ಇಲ್ಲಿ ನಿಮಗೆ ಟೋಟಲ್ 6 ಮಾರ್ಕ್ ಬರ್ತಾಯಿದೆ. 1 ಮಾರ್ಕಿಂದ ಒಂದು ಕ್ವಶನ್ನು, 2 ಮಾರ್ಕಿಂದ ಒಂದು ಕ್ವಶನ್ನು, 3 ಮಾರ್ಕಿಂದ ಒಂದು, ಟೋಟಲ್ 6 ಮಾರ್ಕ್ ಆಯಿತು. ಓಕೆ, 2 ಮತ್ತು 3 ಮಾರ್ಕಿಂದ ಅಷ್ಟೇ ನೋಡೋಣಂತ. Name the nitrogen bases of DNA molecule. What are polysaccharides? Give one example. What are proteins? Name the bond present in the proteins. Name the monomer of inulin ಅಂತ ನೋಡ್ರಿ. Mention functions carried out by protein in living organisms. 3 ಮಾರ್ಕಿಂದ ನೋಡ್ರಿ, describe secondary structure of DNA. ಅದಾದ ಮೂಲಕ ಕ್ವಶನ್ ಸ್ವಲ್ಪ ಜಾಸ್ತಿನೇ ಇದೆ ನೋಡ್ರಿ.
Classify enzymes into 3 types based on the types of reactions they catalyze. Explain the nature of enzyme action. Describe the importance properties of enzyme. Write the classification and nomenclature of enzymes. Classify the carbohydrates. Write example from each for each. Name the various chemical components of DNA, RNA. Write a note on polysaccharides. Next, what are proteins? Name the most abundant protein present in plants and animals. Write any 3 types of enzymes based on the types of reactions they catalyze. ಎಲ್ಲ ಕ್ವಶನ್ಸ್ಗಳನ್ನ ನೋಡ್ಕೊಳ್ರಿ. ಓಕೆ, ಅದಾದ್ಮೇಲೆ 10th ಕ್ವಶನ್ ನೋಡ್ರಿ. ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಅಂತ ಟೋಟಲ್ 6 ಮಾರ್ಕ್ ಬರ್ತಾಯಿದೆ. 1 ಮಾರ್ಕಿಂದ ಒಂದು 3 ಬರ್ತಾಯಿದೆ, 3 ಮಾರ್ಕಿಂದ 1 ಬರ್ತಾಯಿದೆ ನೋಡಿ. ಓಕೆ, ಡೈರೆಕ್ಟ್ 3 ಮಾರ್ಕ್ ಕ್ವಶನ್ಸ್ಗಳನ್ನ ನೋಡೋಣ. ಎಕ್ಸ್ಪ್ಲೇನ್ ದ ಫೇಸಸ್ ಆಫ್ ಸೆಲ್ ಸೈಕಲ್. ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್ ಅಂತ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಲಿಸ್ಟ್ ಎನಿ 3 ಡಿಫ್ರೆನ್ಸಸ್ ಬಿಟ್ವೀನ್ ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್. ರೈಟ್ ಎ ನೋಟ್ ಆನ್ ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೆಲೋಫೇಸ್. Explain 3 stages involved in interphase. Write key events associated with a leptotene, zygote ಮತ್ತು ಇದೇನಿದೆ ರೀ ಸೈಟಿನ್ ಅದಾನು. Explain the stages involved in the prophase 1 of meiosis. ಎಲ್ಲ ಕ್ವಶನ್ಸ್ಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಇವೇನಂದ್ರೆ 3 ಮಾರ್ಕಿನ ಕ್ವಶನ್ಸ್ಗಳು ಅದಾವ. ನೆಕ್ಸ್ಟ್ ಕ್ವಶನ್ ನಂಬರ್ 11 ಹೋಗೋಣಂತ್ರಿ. ಫೋಟೋಸಿಂಥೆಸಿಸ್ ಇನ್ ಹೈಯರ್ ಪ್ಲ್ಯಾಂಟ್ಸಲ್ಲಿ ಫೋಟೋಸಿಂಥೆಸಿಸ್ ಯಾವ ಥರ ಆಗ್ತದೆ ಅಂತ 5 ಮಾರ್ಕಿನ ಒಂದು ಕ್ವಶನ್ ಇದೆ ಆ್ಯಂಡ್ 1 ಮಾರ್ಕಿನ ಒಂದು ಕ್ವಶನ್ ಇದೆ. ಎಷ್ಟಿದೆ ನೋಡ್ತೀನಿ ಇಲ್ಲಿ. 6 ಯು ವಿಲ್ ಗೆಟ್ 1 MCQ ಇದೆ, ಒಂದು ಲಾಂಗ್ ಆನ್ಸರ್ ಇದೆ ನೋಡಿರಿ. HOTS ಅಲ್ಲಿ ಬರ್ತದೆ ನೋಡಿರಿ. ಇಲ್ಲಿ 5 ಮಾರ್ಕಿಂದು HOTS ಹೈಯರ್ ಆರ್ಡರ್ ಥಿಂಕಿಂಗಲ್ಲಿಂದ ಬರ್ತದೆ. ಇದು 5 ಮಾರ್ಕಿನ ಕ್ವಶನ್ಸ್ ಅದಾವ, ಬಟ್ ಇಲ್ಲಿ ಮಿಸ್ಟೇಕ್ಸ್ ಪ್ರಿಂಟ್ ಆಗಿದೆ. ದಿಸ್ ಈಸ್ 5 ಮಾರ್ಕ್. ಓಕೆ, state Blackman's law of limiting factors. Explain 4 external factors affecting photosynthesis. Describe Calvin cycle with schematic representation. What is Cranch anatomy? Explain Hatch and Slack cycle with one help of diagrammatic representation ಅಂತ ನೋಡ್ರಿ. ಓಕೆ, ಎಲ್ಲ ಕ್ವಶನ್ಸ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಕ್ವಶನ್ ನಂಬರ್ ಚಾಪ್ಟರ್ ನಂಬರ್ 12 ಇದೆ ನೋಡ್ರಿ. ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಂತ. ಇಲ್ಲಿ ನಿಮಗೆ 5+1 6 ಬರ್ತಾ ಇದೆ. 5 ಮಾರ್ಕಿಂದ ನೋಡ್ರಿ. ಇಲ್ಲಿ ನಿಮಗೆ ಏನಂದರೆ HOTS ಅಲ್ಲಿಂದೇ ಕೇಳ್ತಾ ಇದ್ದಾನೆ, ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಅಲ್ಲಿಂದೇ ಕೇಳ್ತಾ ಇದ್ದಾನೆ. 12th ಚಾಪ್ಟರ್ ಅಲ್ವಾ? ಎಸ್, ಇಲ್ಲ, ಅಪ್ಲಿಕೇಶನ್ ಬೇಸ್ ಇದ್ದಾರೆ. ಇಲ್ಲಿ ಏನಿದೆ, ಅಪ್ಲಿಕೇಶನ್ ಬೇಸ್ ಒಂದು 5 ಮಾರ್ಕಿಂದ ಕ್ವಶನ್ ಇದೆ. HOTS ಇಲ್ಲ. ಓಕೆ ನೋಡ್ರಿ, ಎಲ್ಲ ಕ್ವಶನ್ಸ್ ಚೆನ್ನಾಗಿ ನೋಡ್ಕೊಳ್ರಿ. ಗಿವ್ ಸ್ಕೆಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಕ್ರೆಬ್ಸ್ ಕ್ರಿಟಿಕ್ ಆ್ಯಸಿಡ್ TCA ಸೈಕಲ್. ಸೆಕೆಂಡ್ ಥರ್ಡ್ ಕ್ವಶನ್ಸ್ ಇವೆಲ್ಲವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ನೀವು. 13th ಕ್ವಶನ್ ನೋಡ್ರಿ. ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಟೋಟಲ್ 8 ಮಾರ್ಕ್ಸ್ ಇದೆ. ಇಲ್ಲಿ ನಿಮಗೆ ಮತ್ತೆ 5 ಮಾರ್ಕ್ ಒಂದು ಬರ್ತಾ ಇದೆ, 1 ಮಾರ್ಕಿನ ಒಂದಿದೆ, 2 ಮಾರ್ಕಿನ ಒಂದಿದೆ. ಫಸ್ಟ್ 2 ಮಾರ್ಕ್ ಕ್ವಶನ್ಸ್ ನೋಡ್ರಿ. ಡಿಫೈನ್ ಗ್ರೋತ್. ಮೆನ್ಷನ್ ಎನಿ 2 phases ಆಫ್ ಗ್ರೋತ್. ಗಿವ್ ದ ಮೀನಿಂಗ್ ಆಫ್ ದ ಟರ್ಮ್ಸ್ ಫೋಟೋ ಪಿರಿಯಡಿಸಮ್, ವರ್ನಲೈಸೇಷನ್ ಅಂತ ನೋಡ್ರಿ. ಡಿಫೈನ್ ದ ಫಾಲೋವಿಂಗ್ ಟರ್ಮ್ಸ್. ಇವೆಲ್ಲವನ್ನ ಏನಂದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ನೆಕ್ಸ್ಟ್ ಫಿಫ್ತ್ 5 ಮಾರ್ಕಿನ ಕ್ವಶನ್ಸ್ ನೋಡ್ರಿ. 5 ಮಾರ್ಕ್ ಕ್ವಶನ್ಸ್ ಅದಾವಲ್ವ, ಎಲ್ಲ 5 ಮಾರ್ಕಿನ ಕ್ವಶನ್ಸ್ ಇದೆ, ನೋಡ್ಕೊಳ್ರಿ. ಅದಾದ್ಮೇಲೆ ಇವಾಗ 14th ಚಾಪ್ಟರ್ ನೋಡೋಣ ಅಂತ. ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತ ನೋಡ್ರಿ. ಇಲ್ಲಿ ನಿಮಗೆ 1 ಮಾರ್ಕಿಂದು 1 ಕ್ವಶನ್, 2 ಮಾರ್ಕಿಂದ 1 ಕ್ವಶನ್ ಬರ್ತಾ ಇದೆ, 3 ಮಾರ್ಕಿಂದ 1 ಕ್ವಶನ್ ಬರ್ತಾ ಇದೆ ನೋಡ್ರಿ. 1 + 2 + 3 ಬರ್ತಾ ಇದೆ. ನೇಮ್ ಎನಿ 2 ಡಿಸಾರ್ಡರ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಆಫ್ ಮ್ಯಾನ್ ಅಂತ ನೋಡ್ರಿ. ವಾಟ್ ಈಸ್ ಬ್ರೀತಿಂಗ್. ನೇಮ್ ದ ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್ ಟು ಮೆಜರ್ ವಾಲ್ಯೂಮ್ ಆಫ್ ಏರ್ ಇನ್ ಬ್ರೀತಿಂಗ್. ಡಿಫ್ರೆನ್ಶಿಯೇಟ್ ಬಿಟ್ವೀನ್ inspiration and expiration. Briefly explain the process of external respiration ಅಂತ ನೋಡ್ರಿ. ನೆಕ್ಸ್ಟ್ 3 ಮಾರ್ಕ್ ಕ್ವಶನ್ಸ್. ಡ್ರಾ ಎ neat level diagram of sectional view of a alveoli with pulmonary capillaries ಅಂತ. ಎಲ್ಲ ಕ್ವಶನ್ಸ್ಗಳಿಂದ 3 ಮಾರ್ಕಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ನೆಕ್ಸ್ಟ್ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್
ಸರ್ಕ್ಯುಲೇಷನ್ಸ್ ಟೋಟಲ್ 6 ಮಾರ್ಕ್ ಇದೆ. ಮತ್ತೆ ಇಲ್ಲಿ 5 ಮಾರ್ಕಿನ ಒಂದು ಕ್ವಶನ್ ಬರ್ತಾ ಇದೆ ನೋಡಿ ನಿಮಗೆ. 5 ಮಾರ್ಕಿನ ಕ್ವಶನ್ಸ್ಗಳು ನೋಡಿರಿ. ಡ್ರಾ ಎ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ವಿ ಎಸ್ ಆಫ್ ಹಾರ್ಟ್ ಅಂತ ನೋಡ್ರಿ. ವರ್ಟಿಕಲ್ ಸ್ಟ್ರಕ್ಚರ್ ಆಫ್ ಹಾರ್ಟ್ ಇದ್ದಿರ್ಬೇಕು ವಿ ಎಸ್ ಅಂದರೆ. ವೈ ಡು ವಿ ಕಾಲ್ ಅವರ್ ಹಾರ್ಟ್ ಮಯೋಜೆನಿಕ್, ಎಕ್ಸ್ಪ್ಲೇನ್ ಡಬಲ್ ಸರ್ಕ್ಯುಲೇಷನ್ ಅಂತ. ಓಕೆ, ಎಲ್ಲ ಕ್ವಶನ್ಸ್ಗಳಿಂದಾವೆ 5 ಮಾರ್ಕಿಂದ ಅದ ನೋಡ್ರಿ. ಎಲ್ಲವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ನೀವೇನಾದ್ರೂ ಚಾಪ್ಟರ್ಗಳು ಸೆಲೆಕ್ಟ್ ಮಾಡಿ ಓದ್ಬೇಕಂದ್ರೆ ಮಾತ್ರ ಪ್ರಾಕ್ಟೀಸ್ ಮಾಡಿ, ಇಲ್ಲಾಂದ್ರೆ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಇವನೇನಂದ್ರೆ ನಿಮಗೆ ಇಲ್ಲಿ 5 ಮಾರ್ಕಿನ ಕ್ವಶನ್ಸ್ಗಳು ಇದಾವೆ. ಇವುಗಳನ್ನ ಚೆನ್ನಾಗಿ ನೋಡ್ರಿ, ತಿಳ್ಕೊಳ್ರಿ, ಪ್ರಾಕ್ಟೀಸನ್ನು ಮಾಡಿರಿ. ಓಕೆ, ಒನ್ ಟೈಮ್ ಪೌಸ್ ಮಾಡಿ ನೋಡ್ರಿ, ಓದ್ಕೊಳ್ರಿ. ರೈಟ್, ನೆಕ್ಸ್ಟ್ 17th ಚಾಪ್ಟರ್ ನೋಡ್ರಿ. ಲೊಕೊಮೋಷನ್ ಆ್ಯಂಡ್ ಮೂಮೆಂಟ್ ಅಂತೇಳಿ 2 ಮಾರ್ಕಿನ ಒಂದು ಕ್ವಶನ್ ಮತ್ತೆ 5 ಮಾರ್ಕಿನ ಒಂದು ಕ್ವಶನ್ ಬರ್ತಾ ಇದೆ ನೋಡಿ. ಇವೆಲ್ಲ ಏನಂದರೆ 2 ಮಾರ್ಕಿನ ಕ್ವಶನ್ಸ್ಗಳು ಅದಾವೆ. ಅದಾದ್ಮೇಲೆ ಇವಾಗ 5 ಮಾರ್ಕಿನ ಕ್ವಶನ್ಸ್ ನೋಡೋಣ ಅಂತ್ರಿ. ಎಸ್, ಇವೇನಂದ್ರೆ 5 ಮಾರ್ಕಿನ ಕ್ವಶನ್ಸ್ಗಳು ಅದಾವೆ ನೋಡ್ರಿ. ರೈಟ್, ನೆಕ್ಸ್ಟ್ 18th ಚಾಪ್ಟರ್ ನೋಡ್ರಿ. ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಇಲ್ಲಿ ನಿಮಗೆ 2 ಮಾರ್ಕಿನ ಒಂದು ಕ್ವಶನ್ ಇದೆ, 3 ಮಾರ್ಕಿನ ಒಂದು ಕ್ವಶನ್ ಇದೆ. 2 ಮಾರ್ಕಿನ ಕ್ವಶನ್ಸ್ಗಳು, 3 ಮಾರ್ಕಿನ ಕ್ವಶನ್ಸ್ಗಳು ಎಲ್ಲ ಚೆನ್ನಾಗಿ ನೋಡ್ಕೊಳ್ರಿ. ರೈಟ್, ಎಲ್ಲೇನಂದ್ರೆ 3 ಮಾರ್ಕಿನ ಕ್ವಶನ್ಸ್ಗಳು ಅವ ನೋಡ್ರಿ. ಓಕೆನಾ. ಲಾಸ್ಟ್ 19th ಚಾಪ್ಟರ್ ನೋಡ್ರಿ. ಇದೊಂದು ಇಲ್ಲಿ ನಿಮಗೆ 5 ಮಾರ್ಕ್ ಇದೆ. ಈ ಚಾಪ್ಟರಲ್ಲಿ 5 ಮಾರ್ಕ್ ಇಲ್ಲ, ಟೋಟಲ್ 8 ಮಾರ್ಕ್ ಇದೆ ರೀ. ಓಕೆ, 8 ಮಾರ್ಕ್ ಇದೆ. ಇಲ್ಲಿ 1 ಮಾರ್ಕಿಂದು 3 ಬರ್ತಾ ಇದೆ, 5 ಮಾರ್ಕಿಂದು 1 ಬರ್ತಾ ಇದೆ. ಓಕೆನಾ. ರೈಟ್, ಎಸ್, ಇಟ್ ಇಸ್ ಕರೆಕ್ಟ್. 5 ಮಾರ್ಕ್ ಕ್ವಶನ್ಸ್ ಕೊಟ್ಟಿದ್ದಾನೆ. 5 ಮಾರ್ಕ್ ಕ್ವಶನ್ಸ್ಗಳನ್ನು ನೋಡ್ರಿ, ತಾವೆಲ್ಲದ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಿರಿ. ಓಕೆನಾ. ಆಲ್ ದ ಬೆಸ್ಟ್. ಇನ್ನು ಯಾರಾದರೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಿಲ್ಲ ಅಂದರೆ ಆದಷ್ಟು ಬೇಗ ಪ್ರಿಪ್ರೇಷನನ್ನು ಮಾಡಿರಿ. ಓಕೆನಾ. ರೈಟ್, ಈ ಒಂದು ವಿಡಿಯೋನ ಎಷ್ಟು ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಇನ್ನೂ ಯಾರಾದರೂ ಒಂದು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದರೆ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ನಮಗೆ ಯೂಸ್ಫುಲ್ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ ಅಂತ. ಮತ್ತು ಯಾರಾದರೂ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಆದಷ್ಟು ಬೇಗ ಅನ್ನೋದಂದರೆ ನಂದು ಟೆಲಿಗ್ರಾಮ್ ಗ್ರೂಪಿಗೂ ಜಾಯ್ನ್ ಆಗ್ರಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಮತ್ತೇನಾದರೂ ಮುಂದಿನ ಒಂದು ವಿಡಿಯೋಲಿ ಭೇಟಿ ಆಗೋಣ ಅಂತ.